ಮೈಸೂರು ಮೂಡ ಹಗರಣ ಬಗೆದಷ್ಟು ಬಯಲಾಗ್ತಾನೇ ಇದೆ. ಹುಟ್ಟುವ ಮುನ್ನವೇ ಜಮೀನು ಕಳೆದುಕೊಂಡ ವ್ಯಕ್ತಿಗೆ ಸೈಟ್ಗಳ ವಿತರಣೆ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ. 1934ರಲ್ಲಿ ಹುಟ್ಟಿರುವಂತಹ ಸೈಯದ್ ಯೂಸುಫ್ ಹೆಸರಲ್ಲಿದ್ದ ಜಮೀನು ಪಡೆದು ಬರೋಬ್ಬರಿ 90 ವರ್ಷಗಳ ಬಳಿಕ ಅಂದ್ರೆ 2023ರಲ್ಲಿ ಸೈಟ್ಗಳನ್ನು ವಿತರಣೆ ಮಾಡಲಾಗಿದೆ. 1933ರಲ್ಲಿ ವೀರನಗಿರಿಯಲ್ಲಿ ಸೈಯದ್ ಯೂಸುಫ್ 2.16 ಎಕರೆ ಭೂಮಿಯನ್ನ ಕಳೆದುಕೊಳ್ತಾರೆ. ಆಗಿನ್ನೂ ಅವರು ಹುಟ್ಟೇ ಇರಲಿಲ್ಲ. ಕಳೆದುಕೊಳ್ತಾರೆ ಅಂದಿದ್ದು ದಾಖಲೆಗಳ ಪ್ರಕಾರ. ಅದರ ಬದಲಿಯಾಗಿ ಜೆಪಿ ನಗರದಲ್ಲಿ 19 ಸೈಟ್ಗಳನ್ನು 2023ರಲ್ಲಿ ಮಂಜೂರು ಮಾಡಲಾಗಿದೆ. ಇನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮೂಡಾ ರೆಕಾರ್ಡ್ ರೂಮ್ನಲ್ಲಿ ಕೆಲಸ ಮಾಡುವಂತ ಉಬೇದುಲ್ಲಾ ಖಾನ್ ಇವರು ಸಾಕ್ಷಿಯಾಗಿ ಸಹಿಯನ್ನ ಹಾಕಿದ್ದಾರೆ. 1933ರ ಕಥೆಗೆ 2023ರಲ್ಲಿ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಜೀವ ತುಂಬಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯ ಈ ಬಗ್ಗೆ ಪ್ರಧಾನಿಗೆ ಪತ್ರವನ್ನ ಬರೆದು ಸಿಬಿಐ ತನಿಖೆಗೆ ಆಗ್ರಹಿಸಿ ವಕೀಲ ರವಿಕುಮಾರ್ ಈ ರೀತಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು 1933ರಲ್ಲಿ ಸೈಯದ್ ಯೂಸುಫ್ ಅವರು ಈ ಒಂದು ಜಮೀನನ್ನ ಕಳೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈಗ ಮೂಡಾದ ದಾಖಲೆಗಳು ಹೇಳ್ತಾವೆ. ಆದರೆ ಅವರು ಹುಟ್ಟಿರೋದು 1934ರಲ್ಲಿ, ಅಂದ್ರೆ ಒಂದು ವರ್ಷ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆಯಲ್ಲ ಅದಕ್ಕಿಂತ ಒಂದು ವರ್ಷ ಲೇಟ್ ಆಗಿ ಅವರು ಹುಟ್ಟುತ್ತಾರೆ. ಆದರೆ ಮೂಡಾದ ದಾಖಲೆಗಳ ಪ್ರಕಾರ 1933ರಲ್ಲಿ ಅಂದ್ರೆ ಹುಟ್ಟದಂಥ ಒಂದು ವರ್ಷ ಮುಂಚೆನೆ ಇವರು ಭೂಮಿಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ 90 ವರ್ಷಗಳ ಬಳಿಕ ಅಂದ್ರೆ 2023ರಲ್ಲಿ ಇವರಿಗೆ ಬದಲಿ ನಿವೇಶನವನ್ನು ಕೊಡ್ತಾರೆ. ಅಂದ್ರೆ 2.1 ಎಕರೆ ಭೂಮಿಯನ್ನ ಅವರು ಕಳ್ಕೊಂಡಿದ್ರು. ಹೀಗಾಗಿ ಅವರಿಗೆ ಜೆಪಿ ನಗರದಲ್ಲಿ 19 ಸೈಟ್ಗಳನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಈ ಒಂದು ಡಾಕ್ಯುಮೆಂಟ್ಗೆ ಸಹಿಯನ್ನ ಮಾಡ್ತಾರೆ. ಅಂದ್ರೆ ಅವರು ಅಪ್ರೂವಲ್ ಅನ್ನ ಕೊಡ್ತಾರೆ. ಹಾಗೂ ಬೇರೆ ಬೇನಾಮಿ ಹೆಸರಲ್ಲಿ ಈ ಒಂದು ಸೈಟ್ ಹಂಚಿಕೆಯಾಗಿದೆ. ಅಸಲಿಗೆ ಸೈಯದ್ ಯೂಸುಫ್ ಅವರ ಜಮೀನು ಅಲ್ಲ. ಅದರ ಜೊತೆಗೆ ಸೈಯದ್ ಯೂಸುಫ್ ಈ ಡಾಕ್ಯುಮೆಂಟ್ ಆದಂತಹ ಸಂದರ್ಭದಲ್ಲಿ ಹುಟ್ಟೇ ಇರಲಿಲ್ಲ. ಇದೀಗ ಈ ಒಂದು ದಾಖಲೆಯ ಸಮೇತ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.